ಜಸ್ಟ್ ಮಿಸ್ಸಲ್ಲಿ ತಪ್ಪಿಸ್ಕೊಂಡೆ, ಇಲ್ಲಂತಂದರೆ ಹಸು ಹತ್ರ ಸರಿಯಾಗಿ ಒದಿಸ್ಕೊತಾ ಇದ್ದೆ ಇವತ್ತು ನಾನಂತೂ. ಗೈಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಸೊ ಇವತ್ತು ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಬಿಸಿನೀರು ಕುಡಿದು ಹಾಗೆ ಬ್ರೆಡ್ ಮತ್ತು ಪೀನಟ್ ಬಟರ್ ಗೀಯಲ್ಲಿ ರೋಸ್ಟ್ ಮಾಡಿದ್ದೆ, ಅದನ್ನು ಕೂಡ ತಿನ್ಕೊಂಡು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಕಾಲೇಜ್ಗೆ ಹೊರಟೆ. ತಿರ್ಗಾ ಕಾಲೇಜ್ ಹೋದ್ಮೇಲೆ ಕಾಲೇಜಿಂದ ವಾಪಸ್ ಬಂದು ಯಾಕೋ ನಂಗೆ ಸ್ವಲ್ಪ ಸ್ವೀಟ್ ಕ್ರೇವಿಂಗ್ಸ್ ಆಗ್ತಿತ್ತು. ಸೊ ಬರ್ತಾ ಕೇಕ್ ತೊಗೊಂಡು ಬಂದಿದ್ದೆ, ಒಂದು ಕೇಕು, ಚಾಕ್ಲೇಟ್ ಕೇಕು, ಅದನ್ನು ಕೂಡ ಒಂದು ಸ್ವಲ್ಪ ತಿಂದು ಹಾಗೆ ಮನೇಲಿ ಗ್ರಾಸರಿ ಸ್ವಲ್ಪ ಖಾಲಿಯಾಗಿತ್ತು, ವೆಜಿಟೇಬಲ್ಸು, ಅದನ್ನು ಕೂಡ ಆರ್ಡ್ರ್ ಮಾಡಿದ್ದೆ. ಸೊ ಕೆಳಗಡೆ ಹೋಗಿ ತೊಗೊಂಬರ್ಬೇಕಾದ್ರೆ ಹಸು ಕಾಲಲ್ಲಿ ಒದ್ದುಬಿಡ್ತು ಕವರ್ನ. ಸೊ ಅದಕ್ಕೆ ಕಿತ್ತೋಗ್ಬಿಟ್ಟಿತ್ತು. ಸರಿ ಆಯಿತು ಅಂತ ಹಾಗೆ ಎತ್ಕೊಬಂದು ನೀಟಾಗಿ ಎಲ್ಲ ಸೆಗ್ರಿಗೇಟ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದಾಯಿತು. ಸೊ ಮನೇಲಿ ಕೂಡ ಒಂದು ಸ್ವಲ್ಪ ಪಾತ್ರೆ ಇತ್ತು, ಅದನ್ನು ಕೂಡ ತೊಳೆದು ಎತ್ತಿಟ್ಟೆ ಬೇಗ. ಇವತ್ತು ಅಡುಗೆ ಏನೂ ಮಾಡಲಿಲ್ಲ, ಬಿಕಾಸ್ ನಮ್ಮ ನಾದಿನಿ ಅವ್ರ ಮಗನ ಬರ್ಡೇ ಇತ್ತು. ಸೊ ಅದಕ್ಕಾಗಿ ಇನ್ವೈಟ್ ಮಾಡಿದ್ರು, ಹೋಗೋಣ ಅಂತಂದ್ಬಿಟ್ಟು ನೀಟಾಗಿ ರೆಡಿ ಆಗ್ತಾಯಿದ್ದೀನಿ ಇಲ್ಲಿ. ಸೊ ನನ್ನ ಹಸ್ಬೆಂಡ್ ಹೇಳಿದ್ರು ಬರ್ತೀನಿ ರೆಡಿ ಆಗಿರಮ್ಮ ಅಂತ. ಸೊ ಅದಕ್ಕಾಗಿ ಬೇಗ ರೆಡಿ ಆದೆ. ಇಲ್ಲ, ನೀ ಡ್ರೆಸ್ ಹಾಕ್ಕೊಂಡಿದ್ದೆ, ನನಗೆ ಯಾಕೋ ಅಷ್ಟು ಕಂಫರ್ಟಬಲ್ ಅನಿಸಿಲ್ಲ. ಸೊ ಅದಕ್ಕಾಗಿ ಸರಿ ಆಯಿತು ಅಂತಂದ್ಬಿಟ್ಟು ಡ್ರೆಸ್ ಕೂಡ ಒಂದು ಸ್ವಲ್ಪ ಚೇಂಜ್ ಮಾಡಿಕೊಂಡೆ. ಇಲ್ಲಿ ನನ್ನ ಹಸ್ಬೆಂಡ್ನ ಕರಿತಾ ಇದ್ದೀನಿ, ಬಾ ಇಲ್ಲಿ ವಿಡಿಯೋಲ್ಲಿ ಕಾಣಿಸಿ ಅಂತ. ಇಲ್ಲ ನನಗೆ ಅಷ್ಟೊಂದು ಕಂಫರ್ಟಬಲ್ ಇಲ್ಲ, ನೀನು ಮಾಡಮ್ಮ ಅಂತ ಹೇಳಿ ನನಗೆ ಹೇಳಿದ್ರು. ಸರಿ ಆಯಿತು ಅಂತಂದ್ಬಿಟ್ಟು ಅವ್ರಿಗೆ ಹೇಳ್ಕೊಂಡು ನಾನು ಕೂಡ ಒಂದು ಸ್ವಲ್ಪ ಬೇಗ ರೆಡಿಯಾಗಿ ನಾವು ಮನೆ ಬಿಟ್ವಿ. ಮನೆ ಬಿಡ್ತಾ ಹಾಗೆ ಹೋಗ್ತಾ ಕೇಕ್ ಎಲ್ಲ ತೊಗೊಂಡು ಹೋಗೋಣ ಅಂತ ಹೇಳ್ಬೇಕಾದ್ರೆ ಅಲ್ಲೇ ಕೇಕ್ ತೊಗೊಬೇಕಾದ್ರೆ ನನಗೆ ಈ ವಡೆ ಕಾಣಿಸ್ತು, ಇಷ್ಟ ಆಯಿತು. ಸೊ ಅದಕ್ಕಾಗಿ ತೊಗೊಂಡು ಹಾಗೆ ನಾವು ವಾಪಸ್ ಹೋದ್ವಿ. ಸೊ ಹೋಗಿ ನಾವು ಕೂಡ ಒಂದು ಸ್ವಲ್ಪ ನೀಟಾಗಿ ಕೇಕ್ ಎಲ್ಲ ಕಟ್ ಮಾಡಿಸಿ ನೀಟಾಗಿ ಎಲ್ಲ ಸೆಲೆಬ್ರೇಷನ್ ಮಾಡಿಸಿ ಅಲ್ಲೇ ಒಂದು ಸ್ವಲ್ಪ ಟೈಮ್ ಆಲ್ಮೋಸ್ಟ್ ಒಂದು 10 ಆಗಿತ್ತು. ಸೊ ಅಲ್ಲೇ ಊಟ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದ್ವಿ. ಇಷ್ಟ ಆಗಿತ್ತು ನನ್ನ ಡೈಲಿ ವ್ಲಾಗ್. ಬಾಯ್.